ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಆಕರ್ಷಣೀಯ ಶಕ್ತಿಯು ಎಂದೂ ಸದ್ದನ್ನ ಮಾಡುವುದಿಲ್ಲ, ಆದರೆ ಇಡೀ ಭೂಮಿಯನ್ನೇ ತಡೆದು ಹಿಡಿದಿಡುತ್ತಿರುತ್ತದೆ. ನಿಮ್ಮ ಮಾತುಗಳಲ್ಲಿ ಸದ್ದಿನ ಅಬ್ಬರಕ್ಕಿಂತ ಚಿಂತನೆಯ ತೂಕ ಹೆಚ್ಚಾಗಿದ್ದಾಗ ಇಡೀ ಜಗತ್ತೇ ಮೌನವಾಗಿ ನಿನಗೆ ಕಿವಿಗೊಡುತ್ತದೆ. ನೀವು ಅದಮ್ಯ ಉತ್ಸಾಹ ಮತ್ತು ಆತುರದ ಸ್ವಭಾವವನ್ನ ಹೊಂದಿದವರು, ಆದರೆ ಅತ್ಯಂತ ಗಂಭೀರವಾದ ಪ್ರಭಾವ ಬೀರುವುದು ಉದ್ವೇಗದ ಮಾತುಗಳಲ್ಲ, ಬದಲಿಗೆ ಮಾಗಿದ ಆಲೋಚನೆಯ ಸೈಲೆಂಟ್ ನಿರ್ಧಾರಗಳು. ಇಂದು ಯಾರೊಂದಿಗಾದರೂ ಸಂವಹನ ನಡೆಸುವಾಗ ಅತಿಯಾಗಿ ಸಮರ್ಥಿಸಿಕೊಳ್ಳಲು ಹೋಗಬೇಡಿ. ವಿಷಯವನ್ನ ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಖಚಿತವಾಗಿ ವ್ಯಕ್ತಪಡಿಸಿಕೊಳ್ಳಬೇಕಾಗುತ್ತೆ. ನಿಮ್ಮ ಸ್ಥಿರತೆ ಮತ್ತು ಗಾಂಭೀರ್ಯವೇ ಪ್ರತಿಯೊಬ್ಬರು ನಿಮ್ಮ ಮಾತಿಗೆ ತಲೆಬಾಗುವಂತೆ ಮಾಡುವಂತದ್ದಾಗ್ತದೆ. ಇಂದು ಆರ್ಥಿಕ ಸ್ಥಿತಿ ಸ್ಥಿರವಾಗಿರುವಂತದ್ದು. ದೀರ್ಘಕಾಲದ ಆಸ್ತಿ ಸಂಬಂಧಿಸಿದ ಹೂಡಿಕೆಗಳಿಗೆ ಅಥವಾ ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಈ ದಿನ ಅನುಕೂಲಕರವಾದಂತಹದ್ದು. ಅನಗತ್ಯ ಖರ್ಚುಗಳಿಗೆ ತಡೆ ಒಡ್ಡುವುದು ವಾರದ ಉಳಿದ ದಿನಗಳಲ್ಲಿ ನಿಮ್ಮ ಬಜೆಟ್ ಅನ್ನ ಕಂಟ್ರೋಲ್ ನಲ್ಲಿಡಲು ಸಹಾಯವನ್ನ ಮಾಡುತ್ತದೆ. ಅಪರಿಚಿತರ ಆಮಿಷಕ್ಕೆ ಒಳಗಾಗಿ ಷೇರು ಮಾರುಕಟ್ಟೆಯಲ್ಲಿ ತರಾತುರಿಯ ಹೂಡಿಕೆಯನ್ನ ಮಾಡುವ ಹಾಗಿಲ್ಲ. ಇನ್ನು ಉದ್ಯೋಗಿಗಳಿಗೆ ಇಂದು ಆಡಳಿತಾತ್ಮಕ ಮತ್ತು ಯೋಜನಾತ್ಮಕ ಕೆಲಸಗಳಲ್ಲಿ ಯಶಸ್ಸು ದೊರೆಯುವಂತದ್ದು. ಮೇಲಾಧಿಕಾರಿಗಳು ನಿಮ್ಮ ದಕ್ಷತೆಯನ್ನ ಮೆಚ್ಚಿ ಹೊಸ ಜವಾಬ್ದಾರಿಯನ್ನ ಹಸ್ತಾಂತರಿಸಬಹುದು. ವ್ಯಾಪಾರಸ್ಥರಿಗೆ ಇಂದಿನ ಬುಧವಾರದ ದಿನವು ಮಾರುಕಟ್ಟೆ ಸಂಶೋಧನೆ ಮತ್ತು ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳಲು ಸಹಕಾರಿ. ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟ ಮತ್ತು ಪಾರದರ್ಶಕ ಸಂವಹನವನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನ ಮನೆಯಲ್ಲಿ ಹಿರಿಯರ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗುವಂತದ್ದು. ಪ್ರೀತಿ ಪಾತ್ರರ ಜೊತೆಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಂಭಾಷಣೆಯ ಮೂಲಕ ಬಗೆಹರಿಯುತ್ತವೆ. ಸಂಗಾತಿಯ ಅನಗತ್ಯಗಳಿಗೆ ಸ್ಪಂದಿಸುವುದರಿಂದ ವೈವಾಹಿಕ ಜೀವನದಲ್ಲಿ ಮಧುರತೆ ಹೆಚ್ಚಾಗುವಂತದ್ದು. ಇನ್ನು ಉತ್ಸಾಹ ಮತ್ತು ದೈಹಿಕ ಶಕ್ತಿ ಉತ್ತಮವಾಗಿರುವಂತದ್ದು, ಆದರೆ ಬುಧನ ಪ್ರಭಾವದಿಂದಾಗಿ ಅತಿಯಾದ ಕೆಲಸದ ನಡುವೆ ತಲೆನೋವು ಅಥವಾ ನರಗಳ ಆಯಾಸ ಕಾಣಿಸಿಕೊಳ್ಳಬಹುದು. ಕಣ್ಣುಗಳಿಗೆ ವಿಶ್ರಾಂತಿಯನ್ನ ನೀಡುವುದು ಮತ್ತು ಸಾಕಷ್ಟು ನೀರನ್ನ ಸೇವಿಸುವುದು ಅತ್ಯಗತ್ಯವಾಗಿರುವಂತದ್ದು. ಇಂದು ಮುಂಜಾನೆ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ಯಾವುದೇ ಕಾರ್ಯದಲ್ಲಾಗುವ ವಿಘ್ನಗಳನ್ನ ನಿವಾರಿಸುವಂತದ್ದು. ನಿಮ್ಮ ಮಾತುಕತೆಗಳಲ್ಲಿ ತರ್ಕ ಮತ್ತು ಸಂವಹಕ ಶಕ್ತಿಯನ್ನ ಹೆಚ್ಚಿಸಲು ಇಂದು ಹಸಿರು ಬಣ್ಣದ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಬೇಕಾಗುತ್ತೆ ಅಥವಾ ಹಸಿರು ಬಣ್ಣದ ಉಡುಪನ್ನ ಧರಿಸಬೇಕಾಗುತ್ತೆ. ಇನ್ನು ಪಕ್ಷಿಗಳಿಗೆ ನೆನೆಸಿದಂತಹ ಹೆಸರು ಬೇಳೆ ಅಥವಾ ಧಾನ್ಯಗಳನ್ನ ಹಾಕಬೇಕಾಗುತ್ತೆ. ಸಾಧ್ಯವಾದರೆ ಹಸುವಿಗೆ ಹಸಿರು ಹುಲ್ಲನ್ನ ನೀಡುವುದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿನ ಗೌರವವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಬುಧನ ಮಂತ್ರವಾಗಿ ಮನಸ್ಸಿನ ಏಕಾಗ್ರತೆಗಾಗಿ ಓಂ ಬ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 9 ಮತ್ತು 5 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಸಿಂಧೂರ ಕೆಂಪು ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟದ ಫಲವನ್ನ ಪಡೆಯುತ್ತೀರಾ. ವೃಷಭರಾಶಿಯವರೇ, ಮಾತಿನ ಶಬ್ದ ಹೆಚ್ಚಾದಾಗ ಜನರು ಕಿವಿಯನ್ನ ಮುಚ್ಚಿಕೊಳ್ಳಬಹುದು, ಆದರೆ ವ್ಯಕ್ತಿತ್ವದ ತೂಕ ಹೆಚ್ಚಾದಾಗ ಇಡೀ ಜಗತ್ತೇ ಮೌನವಾಗಿ ಕಿವಿಯನ್ನಾಗೊಡುತ್ತದೆ. ಜನರನ್ನ ಒಲಿಸಿಕೊಳ್ಳಲು ನಿಮ್ಮ ಧ್ವನಿಯನ್ನ ಎತ್ತರಿಸಬೇಡಿ. ನಿಮ್ಮ ನಿಲುವು ಮತ್ತು ಚಾರಿತ್ರ್ಯವನ್ನ ಎತ್ತರಕ್ಕೆ ಬೆಳೆಸಿಕೊಳ್ಳಬೇಕಾಗುತ್ತೆ. ನೀವು ಸ್ವಾಭಾವಿಕವಾಗಿಯೇ ಸ್ಥಿರತೆ ಮತ್ತು ದೃಢತೆಗೆ ಹೆಸರುವಾಸಿಯಾದವರು. ಇಂದು ನೀವು ಆಡುವಂತಹ ಪ್ರತಿಯೊಂದು ಮಾತಿನ ಹಿಂದೆಯೂ ನಿಮ್ಮ ನಿಷ್ಠೆ ಮತ್ತು ಜವಾಬ್ದಾರಿ ಎದ್ದು ಕಾಣಲಿ. ಜಗತ್ತು ಕೇವಲ ಆಕರ್ಷಕ ಮಾತುಗಳನ್ನಷ್ಟೇ ಕೇಳುವುದಿಲ್ಲ, ಮಾತಿನ ಹಿಂದೆ ಇರುವಂತಹ ಸತ್ಯ ಮತ್ತು ಗಾಂಭೀರ್ಯವನ್ನ ಗೌರವಿಸುತ್ತದೆ. ನೀವು ಶಾಂತವಾಗಿ, ಧೀರವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡುವಾಗ ನಿಮ್ಮ ವ್ಯಕ್ತಿತ್ವಕ್ಕಿರುವಂತಹ ಗುರುತ್ವಾಕರ್ಷಣೆಯ ಜನರು ತಾನಾಗಿಯೇ ತಲೆಬಾಗುತ್ತಾರೆ. ಇಂದು ನಿಮ್ಮ ನಿಲುವುಗಳೇ ನಿಮ್ಮ ಧ್ವನಿಯಾಗಬೇಕಾಗಿದೆ ನಿಮ್ಮ ಜೀವನದಲ್ಲಿ. ಇಂದು ಕುಟುಂಬದಲ್ಲಿ ಹಿತಕರವಾದ ಮತ್ತು ಶಾಂತಿಯುತ ವಾತಾವರಣವನ್ನ ನೋಡುವಂತದ್ದು. ಪ್ರಮುಖ ವಿಷಯಗಳಲ್ಲಿ ಮನೆಯ ಹಿರಿಯರು ನಿಮ್ಮ ನಿರ್ಧಾರಕ್ಕೆ ಬೆಂಬಲವನ್ನ ನೀಡಲಿದ್ದಾರೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರಮಾಣದ ಭಿನ್ನಾಭಿಪ್ರಾಯಗಳಿದ್ದರೂ ಸಂಜೆಯ ವೇಳೆಗೆ ಎಲ್ಲವೂ ಕೂಡ ತಿಳಿಯಾಗಲಿವೆ. ಪ್ರೇಮಿಗಳಿಗೆ ಪರಸ್ಪರ ನಂಬಿಕೆ ಹೆಚ್ಚಾಗುವಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದ ಮತ್ತು ಭದ್ರವಾದಂತಹ ದಿನ. ಧನಸ್ಥಾನದಲ್ಲಿ ಬುಧ ಮತ್ತು ಶುಕ್ರರ ಶುಭ ಪ್ರಭಾವವಿರುವುದರಿಂದ ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ ಮತ್ತು ಭೂಮಿ, ವಾಹನ ಅಥವಾ ದೀರ್ಘಾವಧಿ ಆಸ್ತಿಯಲ್ಲಿ ಹಣ ತೊಡಗಿಸಿಕೊಳ್ಳಲು ಯೋಚಿಸುತ್ತಿದ್ದರೆ ಇಂದು ಸರಿಯಾದ ಯೋಜನೆಯನ್ನ ರೂಪಿಸಬಹುದು. ಅನಗತ್ಯ ಶೋಕಿಗಳಿಗಾಗಿ ಹಣ ಪೋಲನ್ನ ಮಾಡಬೇಡಿ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಮೇಲಾಧಿಕಾರಿಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡುವಂತಹ ಅವಕಾಶ ಸಿಗಲಿದೆ. ನಿಮ್ಮ ತಾಳ್ಮೆ ಮತ್ತು ಕಠಿಣ ಪರಿಶ್ರಮಕ್ಕೆ ಸೂಕ್ತ ಮಾನ್ಯತೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ನಿಂತು ಹೋಗಿದ್ದ ವ್ಯವಹಾರಗಳಿಂದ ಲಾಭದ ಸೂಚನೆ ಇದೆ. ಹೊಸ ಒಪ್ಪಂದಗಳನ್ನ ಮಾಡಿಕೊಳ್ಳುವ ಮುನ್ನ ಪ್ರತಿಯೊಂದು ಷರತ್ತನ್ನ ಕೂಲಂಕುಷವಾಗಿ ಪರಿಶೀಲಿಸುವುದು ತುಂಬಾ ಒಳ್ಳೆಯದು. ಇಂದು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು, ಆದರೆ ಕೆಲಸದ ಒತ್ತಡದಿಂದಾಗಿ ಕುತ್ತಿಗೆ ಅಥವಾ ಹೆಗಲ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಮಧ್ಯಂತರವಾಗಿ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಿ ಹಾಗೂ ಸಾಕಷ್ಟು
ಸಾಕಷ್ಟು ನೀರನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಗಣೇಶರಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ತೀಕ್ಷ್ಣಗೊಳಿಸಿ ಅಡೆತಡೆಗಳನ್ನ ನಿವಾರಿಸುವಂತದ್ದಾಗ್ತದೆ. ಇನ್ನ ಜಾತಕದಲ್ಲಿನ ಬುಧನ ಬಲವನ್ನ ಹೆಚ್ಚಿಸಲು ಇಂದು ಹಸಿರು ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಬೇಕಾಗುತ್ತೆ ಅಥವಾ ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹಸುವಿಗೆ ಹಸಿರು ಹುಲ್ಲು, ಪಾಲಕ್ ಸೊಪ್ಪು ಅಥವಾ ನೆನೆಸಿದ ಹೆಸರು ಬೇಳೆಯನ್ನ ತಿನ್ನಿಸುವುದು ನಿಮ್ಮ ಭಾಗ್ಯವನ್ನ ಜಾಗೃತಗೊಳಿಸುವಂತದ್ದಾಗ್ತದೆ. ಇನ್ನು ಬುಧನ ಮಂತ್ರವನ್ನ ಪಠಣೆಯನ್ನ ಮಾಡುವಂತದ್ದು. ಓಂ ಬ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಜಪಿಸುವುದರಿಂದ ವೃತ್ತಿಯಲ್ಲಿ ಸ್ಪಷ್ಟತೆ ಮತ್ತು ಯಶಸ್ಸು ದೊರೆಯುವಂತದ್ದು. ಶುಭ ಸಂಖ್ಯೆಯಾಗಿ 6 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿಯವರ ಸಮುದ್ರದಲ್ಲಿ ತೇಲುವಂತಹ ಹಿಮ ಬಂಡೆಯ ಕೇವಲ 10ರಷ್ಟು ಭಾಗ ಮಾತ್ರ ಮೇಲ್ಮೈಗೆ ಕಾಣಿಸುತ್ತದೆ. ಉಳಿದಂತಹ 90% ಆಳದಲ್ಲಿ ಅಡಗಿರುತ್ತದೆ. ಜಗತ್ತು ನಿಮ್ಮ ಮೇಲ್ಮೈ ಸೌಂದರ್ಯ ಅಥವಾ ಮಾತನ್ನ ನೋಡಿ ಬೆಲೆ ಕಟ್ಟುವುದಿಲ್ಲ. ನಿಮ್ಮ ಆಳವಾದ ಜ್ಞಾನ ಮತ್ತು ವ್ಯಕ್ತಿತ್ವವನ್ನ ನೋಡಿ ಶರಣಾಗ್ತದೆ. ಇಂದು ಬುಧವಾರದ ನಿಮ್ಮ ರಾಶಾಧಿಪತಿಯ ದಿನ. ನಿಮ್ಮ ವಾಕ್ಚಾತುರ್ಯ ಎಲ್ಲರಿಗೂ ಗೊತ್ತಿದೆ. ಆದರೆ ಜನರು ನಿಮ್ಮನ್ನ ಕೇವಲ ಒಬ್ಬ ಮಾತುಗಾರರನ್ನಾಗಿ ನೋಡಬಾರದು, ಬದಲಾಗಿ ಒಬ್ಬ ಜ್ಞಾನಿ ಮತ್ತು ಗಂಭೀರ ವ್ಯಕ್ತಿಯಾಗಿ ಸ್ವೀಕರಿಸಬೇಕಾಗ್ತದೆ. ಇಂದು ನೀವು ಮಾತನಾಡುವ ಪ್ರತಿಯೊಂದು ಪದದ ಹಿಂದೆ ಅಗಾಧವಾದಂತಹ ಸತ್ಯ, ಅನುಭವ ಮತ್ತು ಆಳವಾದಂತಹ ಚಿಂತನೆ ಇರಬೇಕಾಗುತ್ತೆ. ಮೇಲ್ಮೆಯಲ್ಲಿ ತೇಲುವಂತಹ ತಮಾಷೆಯ ಮಾತುಗಳನ್ನ ಬದಿಗಿಟ್ಟು ನಿಮ್ಮ ಆಳವಾದಂತಹ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಬೇಕಾಗುತ್ತೆ. ಆಗ ಇಡೀ ಸಮಾಜ ನಿಮ್ಮ ಮಾತಿಗೆ ಕಿವಿಯನ್ನಾಗೊಡುವಂತದ್ದಾಗ್ತದೆ. ಇಂದು ಕುಟುಂಬದಲ್ಲಿ ಹಿತಕರ ಮತ್ತು ಸೌಂದರ್ಯಯುತ ವಾತಾವರಣವನ್ನ ನೋಡುವಂತಹ ದಿನ. ಸಹೋದರಿಯರೊಂದಿಗೆ ಇದ್ದಂತಹ ಸಂಬಂಧ ಇನ್ನಷ್ಟು ಗಟ್ಟಿಯಾಗುವಂತದ್ದು. ಜೀವನ ಸಂಗಾತಿಯೊಂದಿಗೆ ಧಾರ್ಮಿಕ ಅಥವಾ ಪ್ರವಾಸಿ ಸ್ಥಳಕ್ಕೆ ಭೇಟಿ ನೀಡುವಂತಹ ಯೋಜನೆಯನ್ನ ರೂಪಿಸಿಕೊಳ್ಳಬಹುದು. ಪ್ರೇಮಿಗಳಿಗೆ ತಮ್ಮ ಮನಸ್ಸಿನ ಗಂಭೀರ ವಿಚಾರಗಳನ್ನ ಹಂಚಿಕೊಳ್ಳಲು ಸೂಕ್ತವಾದಂತಹ ಸಮಯ. ಇನ್ನು ದೈಹಿಕವಾಗಿ ಎನರ್ಜೆಟಿಕ್ ಆಗಿ ಇರುವಂತಹ ದಿನ ನೀವು. ಆದರೆ ನಿರಂತರವಾಗಿ ಕಂಪ್ಯೂಟರ್, ಮೊಬೈಲ್ ನೋಡುವುದರಿಂದ ಕಣ್ಣಿನ ಆಯಾಸ ಮತ್ತು ಭುಜದ ನೋವು ಕಾಣಿಸಿಕೊಳ್ಳಬಹುದು. ಮಧ್ಯಂತರದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ಹಾಗೂ ಸಾಕಷ್ಟು ನೀರನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಬಲವಾದಂತಹ ದಿನ. ಸಣ್ಣ ಪ್ರಯತ್ನಕ್ಕೂ ದೊಡ್ಡ ಫಲ ಸಿಗುವಂತಹ ಯೋಗವಿದೆ. ದೀರ್ಘಕಾಲದಿಂದ ನಿಂತು ಹೋಗಿದ್ದಂತಹ ಹಣದ ಹರಿವು ಚುರುಕುಗೊಳ್ಳುವಂತಹದ್ದು. ಹೊಸ ಉದ್ಯಮ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಯೋಜನೆಯನ್ನ ರೂಪಿಸುತ್ತಿದ್ದರೆ ಅದಕ್ಕೆ ಒಳ್ಳೆಯ ದಿನವಾಗಿರುವಂತದ್ದು. ಅನಗತ್ಯ ಶೋಕಿಗಳಿಗಾಗಿ ಹಣ ಪೋಲು ಮಾಡುವುದನ್ನ ತಪ್ಪಿಸಿದರೆ ಉಳಿತಾಯ ದ್ವಿಗುಣಗೊಳ್ಳುವಂತದ್ದನ್ನ ಕಾಣ್ತೀರಾ. ಇಂದು ನಿಮ್ಮ ರಾಶಾಧಿಪತಿಯಾದಂತಹ ಬುಧನ ಸ್ವಂತ ದಿನ ಆಗಿರುವುದರಿಂದ ವೃತ್ತಿ ರಂಗದಲ್ಲಿ ನಿಮ್ಮ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆಗೆ ಉತ್ತುಂಗದಲ್ಲಿರುವಂತದ್ದು. ಕಚೇರಿಯಲ್ಲಿ ಕಟ್ಟಿಬದ್ದಂತಹ ಸವಾಲುಗಳನ್ನ ಸರಳವಾಗಿ ಕಚೇರಿಯಲ್ಲಿ ನಿಭಾಯಿಸುವಂತಹದ್ದು ಮತ್ತು ನಿಭಾಯಿಸಿ ಸಭಾಂಗಣದಲ್ಲಿ ಸಬ್ಬಾಷ್ಗಿರಿಯನ್ನ ಪಡೆಯುವಂತದ್ದು. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಹೊಸ ಪಾಲುದಾರಿಕೆಯಿಂದ ಭಾರಿ ಪ್ರಗತಿ ಕಂಡು ಬರಲಿದೆ. ಮಾರ್ಕೆಟಿಂಗ್, ಐಟಿ, ಮಾಧ್ಯಮ ಹಾಗೂ ಲೇಖಕರಿಗೆ ಇಂದು ಅತ್ಯಂತ ಶುಭವಾದಂತಹ ದಿನವಾಗಿರುವಂತದ್ದು. ಇಂದು ಮುಂಜಾನೆ ಗಣೇಶನಿಗೆ 21 ಗರಿಕೆಯನ್ನು ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಅಥವಾ ಓಂ ಬ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಿಸಬೇಕಾಗುತ್ತೆ. ಇದರಿಂದ ವಾಗ್ದೋಷಗಳು ನಿವಾರಣೆಯಾಗಿ ಮಾತಿಗೆ ತೇಜಸ್ಸು ಸಿಗುವಂತದ್ದು. ಇಂದು ಹಸಿರು, ಹಳದಿ ಅಥವಾ ಬಿಳಿ ಬಣ್ಣದ ಉಡುಪುಗಳನ್ನ ಧರಿಸುವುದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗುವಂತದ್ದು. ಸಮಯ ಸಿಕ್ಕಾಗ ಶ್ರೀ ವಿಷ್ಣು ಸಹಸ್ರನಾಮವನ್ನ ಆಲಿಸಿ ಅಥವಾ ಪಠಣೆಯನ್ನ ಮಾಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕಟಕ ರಾಶಿಯವರ ದೀಪ ಸ್ತಂಭವು ಕಡಲಲ್ಲಿ ಸದ್ದು ಮಾಡುವುದಿಲ್ಲ, ತೂಗಾಡುವುದಿಲ್ಲ ಅಥವಾ ದೋಣಿಗಳ ಹಿಂದೆ ಓಡುವುದಿಲ್ಲ. ಅದು ಕೇವಲ ಒಂದೇ ಕಡೆ ಆಳವಾಗಿ ನೆಲೆ ನಿಂತು ನಿರಂತರವಾಗಿ ಬೆಳಕನ್ನ ಸೂಸುತ್ತದೆ. ಕತ್ತಲೆಯಲ್ಲಿ ಹಾದಿ ತಪ್ಪಿದ ಹಡಗುಗಳು ಆ ಮೌನ ಬೆಳಕನ್ನೇ ಅತ್ಯಂತ ಗಂಭೀರವಾಗಿ ನಂಬಿ ದಾರಿಯನ್ನ ಕಂಡುಕೊಳ್ಳುತ್ತವೆ. ನೀವು ಅತಿಯಾದ ಭಾವನಾತ್ಮಕವಾದಂತಹ ಜೀವಿಗಳು. ಆದರೆ ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕು ಮತ್ತು ಗೌರವಿಸಬೇಕೆಂದರೆ ನೀವು ಭಾವನೆಗಳ ಅಲೆಗೆ ಸಿಲುಕಿ ಅಲ್ಲಾಡುವುದನ್ನ ನಿಲ್ಲಿಸಬೇಕಾಗ್ತದೆ. ನಿಮ್ಮ ಮೌಲ್ಯಗಳು, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ದೀಪಸ್ತಂಭದಂತೆ ಸ್ಥಿರವಾಗಿರಬೇಕಾಗುತ್ತೆ. ನೀವು ಶಬ್ದ ಮಾಡುವಂತಹ ಅಗತ್ಯವಿಲ್ಲ. ನಿಮ್ಮ ಆಂತರಿಕ ಸ್ಥಿರತೆ ಮತ್ತು ನಿಲುವು ಎಷ್ಟರ ಮಟ್ಟಿಗೆ ಸ್ಪಷ್ಟವಾಗಿರುತ್ತದೆ ಎಂದರೆ ಪ್ರತಿಯೊಬ್ಬರು ನಿಮ್ಮ ಸಲಹೆ ಮತ್ತು ಮಾರ್ಗದರ್ಶನಕ್ಕಾಗಿ ಕಾಯುವಂತವಾಗುತ್ತದೆ. ಇಂದು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವನ್ನ ನೋಡ್ತೀರಾ. ಜೀವನ ಸಂಗಾತಿಯೊಂದಿಗೆ ಆಳವಾದಂತಹ ಭಾವನಾತ್ಮಕ ಬೆಂಬಲ ಸಿಗುವಂತದ್ದು. ನಿಮ್ಮ ಜವಾಬ್ದಾರಿಗಳನ್ನ ಹಂಚಿಕೊಳ್ಳುವಂತಹ ದಿನ. ಇನ್ನು ಪ್ರೇಮಿಗಳಿಗೆ ತಮ್ಮ ಸದ್ಭಾವನೆಯಿಂದ ಹಾಗೂ ನಡವಳಿಕೆಯಿಂದ ಎದುರಾಳಿಯ ನಂಬಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತಹ ದಿನವಾಗಿದೆ. ಇನ್ನು ಆರ್ಥಿಕ ಸ್ಥಿತಿ ಇಂದು ಸ್ಥಿರವಾಗಿರುವಂತದ್ದು. ಅನಿರೀಕ್ಷಿತ ಖರ್ಚುಗಳು ಎದುರಾದರೂ ನಿಮ್ಮ ಪೂರ್ವಯೋಜಿತ ಉಳಿತಾಯವು ಆಸರೆಯಾಗಲಿದೆ. ಕುಟುಂಬದ ಹಿರಿಯರ ಹೆಸರಿನಲ್ಲಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವ ಆಲೋಚನೆ ಇದ್ದರೆ ಅದಕ್ಕೆ ಇಂದು ಹಿರಿಯರ ಸಲಹೆಯನ್ನ ಪಡೆದು ಮುನ್ನಡೆಯಬೇಕು.
ಮಾಡಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಆಡಳಿತಾತ್ಮಕ ವಿಷಯಗಳಲ್ಲಿ ಹಾಗೂ ಸಭೆ ಸಮಾರಂಭಗಳಲ್ಲಿ ನಿಮ್ಮ ಆಲೋಚನೆಗಳನ್ನ ಮಂಡಿಸಲು ಅತ್ಯುತ್ತಮವಾದಂತಹ ದಿನ. ನಿಮ್ಮ ನಾಯಕತ್ವ ಮತ್ತು ನಿರ್ಧಾರ ತಳೆಯುವಂತಹ ಸಾಮರ್ಥ್ಯಕ್ಕೆ ಮೇಲಾಧಿಕಾರಿಗಳಿಂದ ಮನ್ನಣೆ ಸಿಗುವಂತದ್ದು. ವ್ಯಾಪಾರಸ್ಥರಿಗೆ ಹಳೆಯ ಯೋಜನೆಗಳನ್ನ ಪರಿಶೀಲಿಸಿ ನೂತನ ಹೂಡಿಕೆಗಳಿಗೆ ತಡಿ ಹಾಕಲು ಅಥವಾ ಹೆಚ್ಚು ಲಾಭದಾಯಕ ಹಾದಿಗೆ ಹೊರಳಲು ಇದು ಸೂಕ್ತವಾದಂತಹ ಸಮಯವಾಗಿದೆ. ಇನ್ನು ದೈಹಿಕವಾಗಿ ಎನರ್ಜೆಟಿಕ್ ಆಗಿರುವಂತಹ ದಿನ. ಆದಾಗ್ಯೂ ಭಾವನಾತ್ಮಕ ಒತ್ತಡದಿಂದಾಗಿ ಬಿಪಿ ಅಥವಾ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸವಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ನಿಯಮಿತ ನೀರು ಸೇವನೆ ಮತ್ತು ಮುಂಜಾನೆಯ ಪ್ರಾಣಾಯಾಮ ಮನಸ್ಸನ್ನ ಶಾಂತವಾಗಿರಿಸುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಗಣಪತಿಗೆ 21 ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಬುದ್ಧಿಶಕ್ತಿ ತೀಕ್ಷ್ಣಗೊಂಡು ಆಲೋಚನೆಗಳಲ್ಲಿ ಸ್ಪಷ್ಟತೆ ಮೂಡುವಂತದ್ದು. ಇನ್ನು ಮನಸ್ಸಿನ ಸ್ಥಿರತೆಗಾಗಿ ಇಂದು ದೇವಸ್ಥಾನಕ್ಕೆ ಕೊಂಚ ಹಸುವಿನ ಹಾಲು ಅಥವಾ ಬಿಳಿ ಎಳ್ಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಮಾತಿನಲ್ಲಿ ಪ್ರಭಾವ ಹೆಚ್ಚಾಗಲು ಮತ್ತು ಸಮಾಜದಲ್ಲಿ ಗೌರವ ಸಿದ್ಧಿಸಲು ಓಂ ಬ್ರಾಂ ಬ್ರೀಂ ಬ್ರೌಂ ಸೌಂ ಉದಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಹಸಿರು, ಕ್ರೀಮ್ ಅಥವಾ ತಿಳಿ ಬಣ್ಣದ ಉಡುಪು ಧರಿಸುವುದು ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಪಡೆಯುತ್ತೀರ. ಸಿಂಹ ರಾಶಿಯವರ ಸಿಂಹದ ನೈಜ ಗಾಂಭೀರ್ಯವು ಅದರ ಅಬ್ಬರದ ಗರ್ಜನೆಯಲ್ಲಿರುವುದಿಲ್ಲ. ಅದು ನೆರಳಿನಂತೆ ಮೌನವಾಗಿ ನಡೆದು ಬಂದ ಜಗತ್ತನ್ನೇ ನಿಶ್ಚಲಗೊಳಿಸುವಂತಹ ಅದರ ಉಪಸ್ಥಿತಿಯಲ್ಲಿದೆ. ಅಧಿಕಾರವನ್ನ ಸಾರಲು ಶಬ್ದ ಬೇಕಿಲ್ಲ, ಗುಣಮಟ್ಟ ಮತ್ತು ವ್ಯಕ್ತಿತ್ವವೇ ಸಾಕಾಗಿದೆ. ನೀವು ಜನ್ಮಜಾತ ನಾಯಕರು. ಆದರೆ ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸುವುದನ್ನ ನಿಲ್ಲಿಸಬೇಕಾಗುತ್ತೆ. ನಿಮ್ಮ ಕೋಪ ಅಥವಾ ಆತುರವನ್ನ ಮೌನವಾಗಿ ವರ್ತನೆಯನ್ನ ಮಾಡಬೇಕಾಗುತ್ತೆ. ನೀವು ಮಾತನಾಡುವ ಪ್ರತಿಯೊಂದು ಪದವೂ ತೂಕಬದ್ಧವಾಗಿರಬೇಕಾಗುತ್ತೆ. ಜಗತ್ತು ಶಬ್ದ ಮಾಡುವವರನ್ನ ತಾತ್ಕಾಲಿಕವಾಗಿ ನೋಡುತ್ತದೆ, ಆದರೆ ಮೌನವಾಗಿ ಪ್ರಭಾವ ಬೀರುವವರನ್ನ ಶಾಶ್ವತವಾಗಿ ಗೌರವಿಸುತ್ತದೆ ಮತ್ತು ಆಲಿಸುತ್ತದೆ. ಇಂದಿನ ದಿನ ನಿಮ್ಮ ಆಂತರಿಕ ಗಾಂಭೀರ್ಯಕ್ಕೆ ಸಾಕ್ಷಿಯಾಗುವಂತಹದ್ದಾಗಿದೆ. ಇಂದು ಆರ್ಥಿಕವಾಗಿ ಧನಾತ್ಮಕವಾದಂತಹ ದಿನ. ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಬಾಕಿ ಹಣ ಅಥವಾ ಹಳೆಯ ಹೂಡಿಕೆಗಳಿಂದ ಸಕಾಲಕದಲ್ಲಿ ಧನ ಲಾಭವಾಗಲಿದೆ. ಹೊಸ ಯೋಜನೆಗಳಲ್ಲಿ ಹಣ ವಿನಿಯೋಗಿಸಲು ಇದು ಸೂಕ್ತವಾದಂತಹ ಸಮಯ. ಆದರೆ ಆತುರದ ನಿರ್ಧಾರಗಳಿಂದ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನ ಜಾಮೀನಾಗಿ ನೀಡುವಂತಿಲ್ಲ ನೀವು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ತಮ್ಮ ಪ್ರಭಾವ ಹಾಗೂ ಪ್ರಾಬಲ್ಯ ಹೆಚ್ಚಾಗಲಿದೆ. ನಿಮ್ಮ ನಿರ್ಧಾರಗಳು ಮತ್ತು ತಂತ್ರಗಳಿಗೆ ಮೇಲಾಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ. ಸಭೆ ಸಮಾರಂಭಗಳಲ್ಲಿ ನಿಮ್ಮ ಆಲೋಚನೆಗಳು ಎಲ್ಲರ ಗಮನವನ್ನ ಸೆಳೆಯಲಿವೆ. ವ್ಯಾಪಾರಸ್ಥರಿಗೆ ದೊಡ್ಡ ಮಟ್ಟದ ಹೂಡಿಕೆಗಳಿಗೆ ಅಥವಾ ಹೊಸ ಪಾಲುದಾರಿಕೆ ವ್ಯವಹಾರಗಳಿಗೆ ಶುಭ ಸುದ್ದಿ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಕುಟುಂಬದಲ್ಲಿ ರಾಜಮನೆತನದಂತಹ ಸಾಮರಸ್ಯ ಮತ್ತು ಗೌರವದ ವಾತಾವರಣವನ್ನ ನೋಡ್ತೀರಾ. ಹಿರಿಯರ ಮತ್ತು ತಂದೆಯವರ ಪೂರ್ಣ ಆಶೀರ್ವಾದ ನಿಮಗಿರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಮಧುರ ಸಮಯವನ್ನ ಕಳೆಯುವಿರಿ. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಮನೆಯವರ ಸಮ್ಮತಿ ಸಿಗುವಂತಹ ಯೋಗವಿದೆ. ಇನ್ನು ದೈಹಿಕವಾಗಿ ನೀವು ಅತ್ಯಂತ ರಕ್ತಗತ ಶಕ್ತಿಯಿಂದ ಕೂಡಿರುತ್ತೀರಿ. ಆದಾಗ್ಯೂ ಸಿಂಹ ರಾಶಿಯವರು ಇಂದು ಅತಿಯಾದ ಕೋಪ ಅಥವಾ ಕೆಲಸದ ಒತ್ತಡದಿಂದಾಗಿ ಬಿಪಿ ಏರಿಕೆಯಾಗದಂತೆ ನೋಡಿಕೊಳ್ಳಬೇಕಾಗುತ್ತೆ. ಸಾಕಷ್ಟು ನೀರನ್ನ ಸೇವನೆಯನ್ನ ಮಾಡಿ ಮತ್ತು ವಿಶ್ರಾಂತಿಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಕೆಂಪು ಹೂವನ್ನ ಹಾಕಿ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಮಂತ್ರವನ್ನ 12 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ವೃತ್ತಿರಂಗದಲ್ಲಿ ಎದುರಾಗುವ ಅಡೆತಡೆಗಳು ಮತ್ತು ಬುದ್ಧಿಯ ಗೊಂದಲಗಳು ಸಂಪೂರ್ಣವಾಗಿ ನಿವಾರಣೆಯಾಗ್ತವೆ. ಇಂದು ನಿಮ್ಮ ಹಣೆಗೆ ಕೆಂಪು ಶ್ರೀಗಂಧ ಅಥವಾ ಕುಂಕುಮದ ತಿಲಕವನ್ನ ಇಟ್ಕೊಳ್ಳಿ. ಇದು ನಿಮ್ಮ ಆಕರ್ಷಣಾ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ದುಪ್ಪಟ್ಟು ಮಾಡುವಂತದ್ದಾಗ್ತದೆ. ಇನ್ನು ಸಾಧ್ಯವಾದರೆ ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಕಡಲೆ ಬೇಳೆಯನ್ನ ತಿನ್ನಿಸುವುದು ಅತ್ಯಂತ ಶುಭಪ್ರದ. ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಿ. ಕನ್ಯಾ ರಾಶಿಯವರೇ, ಗಾಳಿಯು ಬೀಸಿದಾಗ ಪ್ರತಿಯೊಂದು ಎಲೆಯೂ ಶಬ್ದ ಮಾಡುತ್ತದೆ. ಆದರೆ ಗಂಭೀರವಾದ ಪರ್ವತವು ಮೌನವಾಗಿ ನಿಂತು ಇಡೀ ಬಿರುಗಾಳಿಯನ್ನೇ ತಡೆಯುತ್ತದೆ. ಪ್ರಪಂಚವು ಶಬ್ದ ಮಾಡುವವರನ್ನ ಕ್ಷಣಕಾಲ ನೋಡಬಹುದು, ಆದರೆ ಮೌನವಾಗಿ ದೃಢವಾಗಿ ನಿಲ್ಲುವವರನ್ನ ಶಾಶ್ವತವಾಗಿ ಗೌರವಿಸುತ್ತದೆ. ನೀವು ನಿಮ್ಮ ಸ್ವಭಾವವೇ ಪ್ರತಿಯೊಂದು ವಿಷಯವನ್ನ ಸೂಕ್ಷ್ಮವಾಗಿ ಗಮನಿಸುವುದು ಮತ್ತು ಪರಿಪೂರ್ಣವಾಗಿ ಕೆಲಸವನ್ನ ಮಾಡುವುದು. ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಪ್ರತಿಕ್ರಿಯಿಸುವುದನ್ನ ನಿಲ್ಲಿಸಬೇಕು. ನಿಮ್ಮ ಶಕ್ತಿಯನ್ನ ಸಣ್ಣತನದ ವಾದಗಳಲ್ಲಿ ಪೋಲು ಮಾಡಬೇಡಿ. ನಿಮ್ಮ ನಿರ್ಧಾರಗಳಲ್ಲಿ ಪರ್ವತದಂತಹ ದೃಢತೆ ಇರಬೇಕಾಗುತ್ತೆ. ನಿಮ್ಮ ಕೆಲಸದಲ್ಲಿ ಸ್ಪಷ್ಟತೆ ಇರಬೇಕಾಗುತ್ತೆ. ನೀವು ಆತ್ಮವಿಶ್ವಾಸದಿಂದ ಮತ್ತು ಮಾಗಿದ ವ್ಯಕ್ತಿಯಿಂದ ನಿಂತಾಗ ಇಡೀ ಸಮಾಜವೇ ನಿಮ್ಮ
ಮಾತುಗಳಿಗೆ ಕಿವಿಗೊಡುವಂತದ್ದನ್ನ ನೀವು ಕಾಣ್ತೀರಾ. ಆರ್ಥಿಕವಾಗಿ ಇಂದು ಅತ್ಯಂತ ಬಲವಾದಂತಹ ದಿನ. ಹಣಕಾಸಿನ ಯೋಜನೆಗಳನ್ನ ಸರಿಯಾಗಿ ರೂಪಿಸಿ ಹೂಡಿಕೆ ಮಾಡಲು ಇದು ಉತ್ತಮವಾದಂತಹ ಸಮಯ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಆದಾಗ್ಯೂ ನಿಮ್ಮ ಪರಿಪೂರ್ಣತೆಯ ಗುಣದಿಂದಾಗಿ ಅನಗತ್ಯವಾಗಿ ದುಬಾರಿ ವಸ್ತುಗಳ ಮೇಲೆ ಖರ್ಚು ಮಾಡುವುದನ್ನ ತಡೆಯಬೇಕಾಗುತ್ತೆ. ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವಿರಲಿದೆ. ಹಿರಿಯರ ಸಲಹೆಗಳು ನಿಮ್ಮ ದೊಡ್ಡ ಗೊಂದಲವೊಂದನ್ನ ನಿವಾರಿಸಲಿವೆ. ಜೀವನ ಸಂಗಾತಿಯೊಂದಿಗೆ ಆಳವಾದ ಅರ್ಥಪೂರ್ಣ ಚರ್ಚೆಗಳು ನಡೆಯಲಿದ್ದು ಪರಸ್ಪರ ಗೌರವ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಲು ಸೂಕ್ತವಾದಂತಹ ವಾತಾವರಣವಿರುತ್ತದೆ. ಇಂದು ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನ ಸ್ವಂತ ದಿನವಾಗಿರುವುದರಿಂದ ವೃತ್ತಿ ರಂಗದಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಮತ್ತು ಕಾರ್ಯದಕ್ಷತೆಗೆ ಉನ್ನತ ಮಟ್ಟದಲ್ಲಿರುವಂತದ್ದು. ಕಚೇರಿಯಲ್ಲಿ ಸಂಕೀರ್ಣವಾದ ಸಮಸ್ಯೆಯೊಂದಕ್ಕೆ ನೀವು ನೀಡುವಂತಹ ಪರಿಹಾರವು ಎಲ್ಲರ ಗಮನವನ್ನ ಸೆಳೆಯಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಿಯಾಗುವಂತಹ ಜೊತೆಗೆ ಹೊಸ ಯೋಜನೆಗಳನ್ನ ಪ್ರಾರಂಭಿಸಲು ಒಳ್ಳೆಯ ದಿನ. ಲೆಕ್ಕಪತ್ರ, ಐಟಿ ಮತ್ತು ಆಡಳಿತ ರಂಗದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ವಿಯ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಈ ದಿನ ಇಡೀ ಚೈತನ್ಯದಿಂದ ಇರುವಂತಹದ್ದು. ಆದರೂ ಅತಿಯಾದ ಆಲೋಚನೆಯಿಂದ ಸಂಜೆಯ ವೇಳೆಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಕಿರಿಕಿರಿ ಅಥವಾ ಜೀರ್ಣಕ್ರಿಯೆಯ ತೊಂದರೆ ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರವನ್ನ ಸೇವಿಸಿ ಮತ್ತು ಪರ್ಯಾಪ್ತ ನೀರನ್ನ ಕುಡಿಯಬೇಕಾಗುತ್ತೆ. ಇಂದು ಮುಂಜಾನೆ ಗಣಪತಿಗೆ 21 ಗರಿಕೆಯನ್ನ ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಅಥವಾ ಸಂಕಷ್ಟನಾಶನ ಗಣೇಶ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಹಾದಿಯಲ್ಲಿರುವಂತಹ ಎಲ್ಲ ಅಡೆತಡೆಗಳನ್ನ ನಿವಾರಿಸುವಂತದ್ದು. ನಿಮ್ಮ ರಾಷ್ಟ್ರಾಧಿಪತಿಯ ಕೃಪೆಗಾಗಿ ಓಂ ಬ್ರೌಂ ಬ್ರೀಂ ಬ್ರೌಂ ಸಂ ವೌ ಬುಧಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಿ. ಇದು ನಿಮ್ಮ ವಾಗ್ದೇವತೆಯನ್ನ ಪ್ರಸನ್ನಗೊಳಿಸುತ್ತದೆ. ಶುಭ ಸಂಖ್ಯೆಯಾಗಿ 5 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ತುಲಾ ರಾಶಿಯವರೇ, ತಕ್ಕಡಿಯು ತೂಗುವಾಗ ಯಾವುದೇ ಶಬ್ದವನ್ನ ಮಾಡುವುದಿಲ್ಲ, ಆದರೆ ಅದರ ಸ್ಥಿರತೆಯೇ ಅಂತಿಮ ತೀರ್ಪನ್ನ ನೀಡುತ್ತದೆ. ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದ್ರೆ ನಿಮ್ಮ ಮಾತುಗಳಲ್ಲಿ ಅಬ್ಬರವಿರಬಾರದು. ನಿಮ್ಮ ಆಲೋಚನೆಗಳಲ್ಲಿ ತೂಕ ಮತ್ತು ನ್ಯಾಯವಿರಬೇಕು. ನಿಮ್ಮ ಚಿಹ್ನೆಯೇ ತಕ್ಕಡಿ. ಪ್ರಪಂಚದಲ್ಲಿ ಭಾವನಾತ್ಮಕವಾಗಿ ಕಳೆದು ಹೋಗುವ ಸಾವಿರಾರು ಜನರ ಮಧ್ಯೆ ಪ್ರತಿಯೊಂದು ಪರಿಸ್ಥಿತಿಯನ್ನ ಸಮಾನವಾಗಿ ಮತ್ತು ನಿಷ್ಪಾತವಾಗಿ ನೋಡಬಲ್ಲ ವಿರಳ ಸಾಮರ್ಥ್ಯ ನಿಮಗಿರುವಂತದ್ದು. ಇಂದು ಯಾರಾದರೂ ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕು ಎಂದರೆ ಯಾವುದೇ ಪಕ್ಷಪಾತವಿಲ್ಲದೆ ಸತ್ಯ ಮತ್ತು ನ್ಯಾಯದ ಪರವಾಗಿ ಮಾತನಾಡಿ. ನಿಮ್ಮ ನಿರ್ಧಾರಗಳಲ್ಲಿ ಆಳವಾದಂತಹ ಸ್ಥಿರತೆ ಇದ್ದಾಗ ಜಗತ್ತು ಸ್ವಯಂ ಪ್ರೇರಿತವಾಗಿ ನಿಮ್ಮ ಮಾತುಗಳಿಗೆ ಕಿವಿಗೊಡುತ್ತದೆ ಮತ್ತು ಶಿರವನ್ನ ಭಾಗಿಸುವಂತದ್ದಾಗ್ತದೆ. ಇಂದು ಕುಟುಂಬದಲ್ಲಿ ಹಿತಕರವಾದ ಮತ್ತು ಸಾಮರಸ್ಯದ ವಾತಾವರಣವಿರಲಿದೆ. ಸಂಬಂಧಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳಿದ್ದರೆ ಇಂದು ಮುಕ್ತವಾಗಿ ಮಾತನಾಡಿ ಬಗೆಹರಿಸಿಕೊಳ್ಳಬಹುದು. ಜೀವನ ಸಂಗಾತಿಯ ಸಲಹೆಯೋ ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಹೊಸ ದಾರಿಯನ್ನ ತೋರಿಸಲಿದೆ. ಪ್ರೇಮಿಗಳಿಗೆ ಪರಸ್ಪರ ಗೌರವ ಮತ್ತು ನಂಬಿಕೆ ಹೆಚ್ಚಾಗುವಂತಹ ದಿನವಾಗಿದೆ. ಇಂದು ದೈಹಿಕವಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ. ಆದಾಗ್ಯೂ ಮೂತ್ರಪಿಂಡ ಅಥವಾ ಬೆನ್ನು ನೋವಿನ ಸಮಸ್ಯೆ ಇರುವವರು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ಮತ್ತು ದೈಹಿಕ ಶ್ರಮವನ್ನ ಸಮತೋಲನದಲ್ಲಿಡುವುದು ಬಹಳ ಮುಖ್ಯ. ಸಂಜೆ ಧ್ಯಾನ ಮಾಡುವುದರಿಂದ ಆಂತರಿಕ ಪ್ರಶಾಂತತೆ ಸಿಗುವಂತದ್ದು. ಇಂದು ಆರ್ಥಿಕವಾಗಿ ಸ್ಥಿರತೆಯ ದಿನವಾಗಿರುವಂತದ್ದು. ಸುಂದರ ವಸ್ತುಗಳು, ಆಸ್ತಿ ಅಥವಾ ದೀರ್ಘಾವಧಿಯ ಸುರಕ್ಷಿತ ಯೋಜನೆಗಳಲ್ಲಿ ಹಣ ವಿನಿಯೋಗಿಸಲು ಇದು ಒಳ್ಳೆಯ ದಿನ. ಹಳೆಯ ಹೂಡಿಕೆಗಳು ಉತ್ತಮ ಲಾಭವನ್ನ ತರಲಿವೆ, ಆದರೆ ಇತರರನ್ನ ಮೆಚ್ಚಿಸಲು ಅಥವಾ ಸೌಂದರ್ಯವರ್ಧಕ ವಸ್ತುಗಳಿಗಾಗಿ ಅತಿಯಾದ ಹಣ ವ್ಯಯವಾಗುವುದನ್ನ ಆದಷ್ಟು ತಡೆಯಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಸಂಕೀರ್ಣವಾದ ಸಮಸ್ಯೆಗಳನ್ನ ಬಗೆಹರಿಸುವಂತಹ ದೊಡ್ಡ ಜವಾಬ್ದಾರಿ ಸಿಗುವಂತದ್ದು. ನಿಮ್ಮ ರಾಜತಾಂತ್ರಿಕ ನಡೆ ಮತ್ತು ನ್ಯಾಯಸಮ್ಮತ ನಿರ್ಧಾರಗಳು ಸಹೋದ್ಯೋಗಿಗಳು ಹಾಗೂ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗ್ತವೆ. ವ್ಯಾಪಾರಸ್ಥರಿಗೆ ಹೊಸ ಸಭೆಗಳಲ್ಲಿ ಅಥವಾ ಒಪ್ಪಂದಗಳಲ್ಲಿ ನಿಮ್ಮ ಪ್ರಭಾವ ಹೆಚ್ಚಿರುವಂತದ್ದು. ನ್ಯಾಯಾಲಯ ಅಥವಾ ಸಾರ್ವಜನಿಕ ರಂಗದಲ್ಲಿರುವವರಿಗೆ ಇಂದು ವಿಶೇಷ ಯಶಸ್ಸು ಕೂಡ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇಂದು ಮುಂಜಾನೆ ಗಣೇಶನಿಗೆ 21 ಗರಿಕೆಯನ್ನು ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃವನ್ನ ಪಠಣೆಯನ್ನು ಮಾಡಬೇಕಾಗುತ್ತೆ. ನಂತರ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸುವುದರಿಂದ ಆರ್ಥಿಕ ಸ್ಥಿರತೆ ಮತ್ತು ಗೌರವ ವೃದ್ಧಿಯಾಗುತ್ತದೆ. ನಿಮ್ಮ ವಾಕ್ಚಾತುರ್ಯ ತೀಕ್ಷ್ಣವಾಗಲು ಮತ್ತು ಸಮಾಜದಲ್ಲಿ ಧ್ವನಿಯ ಗೌರವ ಸಿಗಲು ಓಂ ಬ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ಹಸಿರು ಸಂಪೂರ್ಣ ಬಿಳಿ ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ಮತ್ತು ಆಂತರಿಕ ಶಕ್ತಿಯನ್ನ ನೀಡುವಂತದ್ದು. ಶುಭ ಸಂಖ್ಯೆಯಾಗಿ 6 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಸಿರು ಬಣ್ಣವನ್ನ ಬಳಸಿ.
ವೃಶ್ಚಿಕ ರಾಶಿಯವರ ನೀವು ತೀವ್ರವಾದ ಆಂತರಿಕ ಶಕ್ತಿ ಮತ್ತು ರಹಸ್ಯ ತಪಸ್ಸನ್ನ ಹೊಂದಿದವರು. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸುವಂತಹ ಅಗತ್ಯವಿಲ್ಲ. ಅಗತ್ಯವಿದ್ದಾಗ ಮಾತ್ರ ಸತ್ಯ ಮತ್ತು ಸ್ಪಷ್ಟತೆಯಿಂದ ಮಾತನಾಡಿ. ನಿಮ್ಮ ಮಾತಿನಲ್ಲಿ ಕೇವಲ ಶಬ್ದವಿರಬಾರದು, ಅದರಲ್ಲಿ ನಿಮ್ಮ ಅನುಭವ ಮತ್ತು ಆಳವಾದ ಜ್ಞಾನವಿರಬೇಕು. ನೀವು ಮೌನವಾಗಿದ್ದಾಗ ಜಗತ್ತು ನಿಮ್ಮ ಆಲೋಚನೆಗಳನ್ನ ಗೌರವಿಸುತ್ತದೆ. ನೀವು ಮಾತನಾಡಿದಾಗ ಇಡೀ ಜಗತ್ತೇ ಮೌನವಾಗಿ ಕೇಳಿಸಿಕೊಳ್ಳುತ್ತದೆ. ಆ ಆಂತರಿಕ ಶಕ್ತಿಯನ್ನ ಇಂದು ಜಾಗೃತಗೊಳಿಸಬೇಕಾಗುತ್ತೆ. ಸಿಂಹವು ತನ್ನ ಅಸ್ತಿತ್ವವನ್ನ ಸಾರಲು ಗರ್ಜಿಸಬೇಕಾಗಿಲ್ಲ, ಆದರೆ ಕೇವಲ ಮೌನ ಮತ್ತು ದೃಷ್ಟಿಯೇ ಇಡೀ ಕಾಡಿಗೆ ಅದರ ಶಕ್ತಿಯನ್ನ ತಿಳಿಸುತ್ತದೆ. ಮಾತಿನ ತೂಕ ಇರುವುದು ಶಬ್ದದ ಅಬ್ಬರದಲ್ಲ, ಅದರ ಹಿಂದಿರುವಂತಹ ನಿಮ್ಮ ಸತ್ಯ ಮತ್ತು ತಪಸ್ಸಿನಲ್ಲಿ ಎಂಬುದನ್ನ ನೀವು ಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಗೌರವ ಸಿಗುವಂತಹ ದಿನ. ಆಪ್ತ ಸ್ನೇಹಿತರು ಅಥವಾ ಸಹೋದರರಿಂದ ಮಹತ್ವದ ಸಹಾಯ ಸಿಗುವಂತಹ ಯೋಗವಿದೆ. ಜೀವನ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಬೆಂಬಲ ಸಿಗಲಿದ್ದು ನಿಮ್ಮ ಗೊಂದಲಗಳಿಗೆ ಸೂಕ್ತ ಪರಿಹಾರ ಸಿಗಲಿದೆ. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸೂಕ್ತವಾದಂತಹ ಸಮಯ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನ. ಅನಿರೀಕ್ಷಿತ ಧನಲಾಭ ಅಥವಾ ದೀರ್ಘಕಾಲದಿಂದ ಬರಬೇಕಾಗಿದ್ದಂತಹ ಹಣ ನಿಮ್ಮ ಕೈ ಸೇರುವಂತಹ ಸೂಚನೆ ಇದೆ. ಆದರೆ ತರಾತುರಿಯಲ್ಲಿ ಯಾವುದೇ ರಹಸ್ಯ ಅಥವಾ ಅಸುರಕ್ಷಿತ ಆನ್ಲೈನ್ ಹೂಡಿಕೆಗಳಿಗೆ ಕೈಯನ್ನ ಹಾಕಬೇಡಿ. ಹಣಕಾಸಿನ ನಿರ್ಧಾರಗಳಲ್ಲಿ ಗೌಪ್ಯತೆಯನ್ನ ಕಾಯ್ದುಕೊಳ್ಳುವುದು ನಿಮಗೆ ಲಾಭದಾಯಕವಾಗುತ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ನಿಖರತೆ ಹಾಗೂ ಸಮಸ್ಯೆಯನ್ನ ಪರಿಹರಿಸುವಂತಹ ತೀಕ್ಷ್ಣ ಗ್ರಹಿಕೆಗೆ ಮನ್ನಣೆ ಸಿಗಲಿದೆ. ಸವಾಲಿನ ಕೆಲಸಗಳನ್ನ ರಹಸ್ಯವಾಗಿ ಅಥವಾ ಮೌನವಾಗಿ ಮುಗಿಸಿ ಎಲ್ಲರನ್ನ ಬೆರಗುಗೊಳಿಸುವಿರಿ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆ ಅಥವಾ ಸ್ಥಗಿತಗೊಂಡಿದ್ದ ಯೋಜನೆಗಳಿಂದ ಹೊಸ ಅವಕಾಶಗಳು ದೊರೆಯಲಿವೆ. ಸಂಶೋಧನೆ, ವೈದ್ಯಕೀಯ ಮತ್ತು ತಾಂತ್ರಿಕ ರಂಗದಲ್ಲಿರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇಂದು ನಿಮ್ಮ ಆರೋಗ್ಯದಲ್ಲಿ ದೈಹಿಕ ಶಕ್ತಿ ಉತ್ತಮವಾಗಿರುತ್ತದೆ, ಆದರೆ ಮನಸ್ಸಿನಲ್ಲಿ ಹಳೆಯ ಘಟನೆಗಳ ಬಗ್ಗೆ ಅತಿಯಾದ ಯೋಚಿಸುವುದರಿಂದ ಅಥವಾ ಯೋಚನೆಯಿಂದಾಗಿ ಅಥವಾ ಭಾವನೆಗಳನ್ನ ಹಗುರವಾಗಿ ಮಾಡಿಕೊಳ್ಳುವುದರಿಂದಾಗಿ ಸಣ್ಣ ಮಟ್ಟದ ತಲೆನೋವು ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯವನ್ನ ಕಳೆಯಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಬೇಕಾಗತ್ತೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನ ಮಾಡಿ ಓಂ ಶರವಣ ಭವಾಯ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಎಂದು ಜಪವನ್ನ ಮಾಡಬೇಕಾಗತ್ತೆ. ಇಂದು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ನೀಡುವುದು ಅತ್ಯಂತ ಕಾರ್ಯಸಿದ್ಧಿಗೆ ಕಾರಣವಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದರೆ 9 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಪಡಿತೀರಾ. ಧನುರ್ರಾಶಿಯವರ ನಿಮ್ಮ ರಾಶಿಯ ಸಂಕೇತವೇ ಧನಸ್ಸು, ಅಂದರೆ ಬಿಲ್ಲು ಬಾಣ. ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಮೊದಲು ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು. ಗೊಂದಲದ ಮಾತುಗಳಿಂದ ಯಾರನ್ನೂ ಗೆಲ್ಲಲು ಸಾಧ್ಯವಿಲ್ಲ. ನಿಮ್ಮ ಪ್ರತಿಯೊಂದು ಮಾತು ಮತ್ತು ನಿರ್ಧಾರವು ಬಾಣದಂತೆ ಗುರಿಗೆ ತಲುಪುವಷ್ಟು ನಿಖರವಾಗಿರಬೇಕಾಗುತ್ತೆ. ನಿಮ್ಮ ಆಂತರಿಕ ಸತ್ಯ ಮತ್ತು ಧ್ಯೇಯ ಸ್ಪಷ್ಟವಾಗಿದ್ದಾಗ ಇಡೀ ಸಮಾಜ ನಿಮ್ಮ ಮಾತುಗಳಿಗೆ ತಲೆಯನ್ನ ಬಾಗ್ತದೆ. ಇಂದು ನಿಮ್ಮ ಗುರಿಯನ್ನ ಸ್ಪಷ್ಟವಾಗಿರಿಸಿಕೊಳ್ಳಿ, ಆಗ ಜಗತ್ತೇ ನಿಮ್ಮನ್ನ ಆಲಿಸುವಂತದ್ದಾಗುವಂತದ್ದನ್ನ ಕಾಣುತ್ತೀರ. ಬಿಲ್ಲನ್ನ ಹಿಂದೆ ಎಳೆದಷ್ಟು ಮಾತ್ರ ಬಾಣವು ದೂರಕ್ಕೆ ಮತ್ತು ವೇಗವಾಗಿ ತಲುಪಲು ಸಾಧ್ಯ. ಬದುಕು ನಿಮ್ಮನ್ನ ಕಷ್ಟಗಳಿಂದ ಹಿಂದೆ ಎಳೆಯುತ್ತಿದೆ ಎಂದರೆ ಅದು ನಿಮ್ಮನ್ನ ಎಸೆಯಲು ಸಿದ್ಧವಾಗುತ್ತಿದೆ ಹೊರತು ಬೀಳಿಸಲು ಅಲ್ಲ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಜ್ಞಾನ ಮತ್ತು ದೀರ್ಘದೃಷ್ಟಿಯ ತಕ್ಕಂತಹ ಮನ್ನಣೆ ಸಿಗುವಂತದ್ದು. ನಿಮ್ಮ ಸಲಹೆಗಳನ್ನ ಮೇಲಾಧಿಕಾರಿಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ಹೊಸ ಯೋಜನೆಗಳಿಂದ ಲಾಭವಿದೆ. ಶಿಕ್ಷಣ, ತರಬೇತಿ, ಕಾನೂನು ಮತ್ತು ಆಡಳಿತಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿದೆ. ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗಲಿದ್ದು ಹಳೆಯ ಸಾಲಗಳನ್ನ ತೀರಿಸಲು ಮಾರ್ಗಗಳು ಸುಗಮವಾಗಲಿವೆ. ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಗಳಲ್ಲಿ ಲಾಭದಾಯಕ ವಾತಾವರಣವಿರಲಿದೆ, ಆದರೆ ಅನುಭವಿಗಳ ಸಲಹೆಯನ್ನ ಪಡೆದು ಮುನ್ನಡೆಯಬೇಕಾಗುತ್ತೆ. ಕುಟುಂಬದಲ್ಲಿ ಮಂಗಳಕರ ವಾತಾವರಣವನ್ನ ನೋಡ್ತೀರಾ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಸುಂದರ ಮತ್ತು ಅರ್ಥಪೂರ್ಣ ಸಮಯವನ್ನ ಕಳೆಯುವಿರಿ. ಪ್ರೇಮಿಗಳಿಗೆ ತಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಲು ಮನೆಯವರಿಂದ ಸಮ್ಮತಿ ಸಿಗುವಂತಹ ಯೋಗವಿದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ. ಆಶಾವಾದಿ ಆಲೋಚನೆ
ಆಲೋಚನೆಗಳಿಗೂ ನಿಮ್ಮ ಉತ್ಸಾಹವನ್ನ ಹೆಚ್ಚಿಸುವಂತದ್ದಾಗ್ತವೆ. ಆದರೆ ತೊಡೆ ಅಥವಾ ಕಾಲು ನೋವುಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಹಾಗಾಗಿ ಅತಿಯಾದ ದೈಹಿಕ ಶ್ರಮದಿಂದ ವಿಶ್ರಾಂತಿಯನ್ನ ಪಡೆಯುವುದು ಬಹಳ ಮುಖ್ಯ. ಇಂದು ಮುಂಜಾನೆ ಅಥವಾ ಸಂಜೆ ಶ್ರೀಮನ್ನಾರಾಯಣನಿಗೆ ಅಥವಾ ಕೃಷ್ಣನಿಗೆ ಹಳದಿ ಹೂಗಳನ್ನ ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನ ಜಪಿಸಬೇಕಾಗತ್ತೆ. ಇದು ಬೌದ್ಧಿಕ ಸ್ಪಷ್ಟತೆ ಮತ್ತು ಗೌರವವನ್ನ ತರುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಕೇಸರಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಹಣೆಗೆ ಕೊಂಚ ಶ್ರೀಗಂಧ ಅಥವಾ ಅರಿಶಿಣದ ತಿಲಕವನ್ನ ಧರಿಸುವುದು ಶುಭಪ್ರದವಾಗಿರುವಂತದ್ದು. ಇಂದು ಬುಧವಾರವಾಗಿರುವುದರಿಂದ ಗಣೇಶನಿಗೆ 21 ಗರಿಕೆಯನ್ನ ಅರ್ಪಿಸಿ ಪ್ರಾರ್ಥಿಸುವುದರಿಂದ ಕೆಲಸದಲ್ಲಾಗುವ ವಿಘ್ನಗಳು ನಿವಾರಣೆಯಾಗ್ತವೆ. ಇನ್ನು ಕಲಿಯುವ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಹಸುವಿಗೆ ನೆನೆಸಿದ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸುವುದು ಅತ್ಯಂತ ಶ್ರೇಷ್ಠವಾದುದು. ಶುಭ ಸಂಖ್ಯೆಯಾಗಿ 3 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಹಸಿರು ಬಣ್ಣವನ್ನ ಬಳಸಿ. ಮಕರ ರಾಶಿ. ಮಕರ ರಾಶಿಯವರ ನೀವು ಶನಿ ದೇವನ ಅಧಿಪತ್ಯಕ್ಕೆ ಒಳಪಟ್ಟವರು. ಜಗತ್ತು ಕ್ಷಣಿಕದ ಹಮ್ಮು ಬಿಮ್ಮುಗಳಿಗೆ ಮಾರು ಹೋಗಬಹುದು, ಆದರೆ ಕಾಲಕ್ರಮೇಣ ನಿಮಿಸುವುದು ನಿಮ್ಮಲ್ಲಿರುವ ಆಳವಾದ ಸ್ಥಿರತೆ ಮತ್ತು ಜವಾಬ್ದಾರಿಗೆ ಮಾತ್ರ. ಇಂದು ನೀವು ಜನರ ಗಮನ ಸೆಳೆಯಲು ಧ್ವನಿಯನ್ನ ಏರಿಸಬೇಕಾಗಿಲ್ಲ. ನಿಮ್ಮ ಪ್ರತಿಯೊಂದು ಮಾತಿನಲ್ಲಿ ನಿಖರತೆ, ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಶಿಸ್ತು ಇರಬೇಕಾಗುತ್ತೆ. ಜಗತ್ತು ಗದ್ದಲದ ಮಾತುಗಳನ್ನ ಈ ಕಾಲಕ್ಕೆ ಕೇಳಬಹುದು, ಆದರೆ ಕೊನೆಗೆ ಆಲಿಸುವುದು ಮತ್ತು ಅನುಸರಿಸುವುದು ನಿಮ್ಮಂತಹ ಬಂಡೆಯಂತಹ ಸ್ಥಿರ ಮನಸ್ಸಿನ ವ್ಯಕ್ತಿಯನ್ನ ಮಾತ್ರ. ನಿಮ್ಮ ಸ್ಥಿರತೆಯೇ ನಿಮ್ಮ ಗುರುತಾಗಿರುವಂತದ್ದು. ಬಂಡೆಯು ಚಂಡಮಾರುತದ ಅಬ್ಬರಕ್ಕೆ ಎಂದಿಗೂ ಕೂಡ ಅಲುಗಾಡುವುದಿಲ್ಲ. ಅದು ತನ್ನ ಜಾಗದಲ್ಲಿ ಸ್ಥಿರವಾಗಿ ಮೌನವಾಗಿ ನಿಂತಿರುತ್ತದೆ. ಗಾಳಿಯ ಶಬ್ದವು ತಾತ್ಕಾಲಿಕ, ಆದರೆ ಬಂಡೆಯ ಸ್ಥಿರತೆಯೇ ಅಂತಿಮವಾದಂತಹ ಸತ್ಯವಾಗಿರುವಂತದ್ದು. ಇಂದು ಆರ್ಥಿಕವಾಗಿ ಸ್ಥಿರತೆ ಮತ್ತು ದೃಢತೆ ಇರುವಂತಹ ದಿನ. ಹಳೆಯ ಹೂಡಿಕೆಗಳಿಂದ ಅಥವಾ ಸ್ಥಿರಾಸ್ತಿಗೆ ಸಂಬಂಧಿಸಿದ ವ್ಯವಹಾರಗಳಿಂದ ಧನ ಲಾಭವಾಗುವಂತಹ ಸೂಚನೆ ಇದೆ. ಹೊಸ ಆಸ್ತಿ ಅಥವಾ ವಾಹನ ಖರೀದಿಯ ಯೋಜನೆಗಳಿಗೆ ಇಂದು ಚಾಲನೆಯನ್ನ ನೀಡಬಹುದು. ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸುವ ನಿಮ್ಮ ಸಾಮರ್ಥ್ಯವೋ ನಿಮ್ಮ ಆರ್ಥಿಕ ಬಲವನ್ನ ಮತ್ತಷ್ಟು ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಅನುಭವ ಮತ್ತು ಕೆಲಸದ ಶಿಸ್ತಿಗೆ ಸೂಕ್ತ ಗೌರವ ಸಿಗಲಿದೆ. ಮೇಲಾಧಿಕಾರಿಗಳು ನಿಮ್ಮ ಭಿನ್ನಾಭಿಪ್ರಾಯಗಳನ್ನ ಅಥವಾ ಅಭಿಪ್ರಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಿದ್ದಾರೆ. ವ್ಯಾಪಾರಸ್ಥರಿಗೆ ಹಳೆಯ ಯೋಜನೆಗಳನ್ನ ಪುನರಾರಂಭಿಸಲು ಮತ್ತು ದೂರದೃಷ್ಟಿಯ ಒಪ್ಪಂದಗಳನ್ನ ಮಾಡಿಕೊಳ್ಳಲು ಇದು ಅತ್ಯುತ್ತಮವಾದಂತಹ ದಿನ. ತಾಂತ್ರಿಕ, ಆಡಳಿತಾತ್ಮಕ ಮತ್ತು ಕಾನೂನು ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಗಮನಾರ್ಹ ಪ್ರಗತಿ ಕಂಡು ಬರುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಸಂಪೂರ್ಣವಾದಂತಹ ಬೆಂಬಲ ಸಿಗಲಿದೆ. ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದಾಗ್ತದೆ. ಜೀವನ ಸಂಗಾತಿಯೊಂದಿಗೆ ದೀರ್ಘಕಾಲದ ಭವಿಷ್ಯದ ಯೋಜನೆಗಳ ಬಗ್ಗೆ ಸಮಾಲೋಚನೆಯನ್ನ ನಡೆಸಲು ಇಂದು ಸೂಕ್ತವಾದಂತಹ ದಿನ. ಅವಿವಾಹಿತರಿಗೆ ಜವಾಬ್ದಾರಿಯುತ ಹಾಗೂ ಯೋಗ್ಯವಾದ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಅನುಕೂಲಕರವಾದಂತಹ ದಿನ. ಆದಾಗ್ಯೂ ಸುದೀರ್ಘ ಕುಳಿತುಕೊಳ್ಳುವಂತಹ ಕೆಲಸದಿಂದಾಗಿ ಬೆನ್ನು ನೋವು ಅಥವಾ ಕೀಲು ನೋವಿನ ಸಣ್ಣ ಪುಟ್ಟ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಮಧ್ಯದಲ್ಲಿ ಸ್ವಲ್ಪ ಸಮಯ ದೇಹಕ್ಕೆ ವಿಶ್ರಾಂತಿಯನ್ನ ನೀಡಬೇಕಾಗುತ್ತೆ. ನಿರ್ಜಲೀಕರಣ ತಪ್ಪಿಸಲು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಇಂದು ಮುಂಜಾನೆ ಗಣೇಶನಿಗೆ 21 ಗರಿಕೆಯನ್ನು ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಪಠಣಿಯನ್ನ ಮಾಡಬೇಕು. ತದನಂತರ ಶನಿ ದೇವರನ್ನ ಸ್ಮರಿಸಿ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದರಿಂದ ಕಾರ್ಯದಲ್ಲಿದ್ದಂತಹ ವಿಳಂಬಗಳು ಹಾಗೂ ಅಡೆತಡೆಗಳು ದೂರವಾಗುವಂತದ್ದು. ಇನ್ನು ಮಾತಿನ ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗಲು ಓಂ ಭೂಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇಂದು ಕಡು ನೀಲಿ, ಬೂದು ಅಥವಾ ಹಸಿರು ಬಣ್ಣದ ಉಡುಪನ್ನ ಧರಿಸುವುದು ನಿಮಗೆ ಮಾನಸಿಕ ಶಾಂತಿ ಹಾಗೂ ಆತ್ಮವಿಶ್ವಾಸವನ್ನ ನೀಡುತ್ತದೆ. ಶುಭ ಸಂಖ್ಯೆಯಾಗಿ 8 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಹಸಿರು ಬಣ್ಣವನ್ನ ಬಳಸಿ. ಕುಂಭರಾಶಿ. ಕುಂಭರಾಶಿಯವರ ಜಗತ್ತಿನಲ್ಲಿ ಅತಿ ಹೆಚ್ಚು ಸದ್ದು ಮಾಡುವವರು ಇತಿಹಾಸವನ್ನ ಸೃಷ್ಟಿಸುವುದಿಲ್ಲ. ಮೌನವಾಗಿ ನಿಸ್ವಾರ್ಥದಿಂದ ಅಡಿಪಾಯ ಹಾಕುವವರು ಇತಿಹಾಸವನ್ನ ಬದಲಾಯಿಸುತ್ತಾರೆ. ನಿಮ್ಮ ಚಿಂತನೆಗಳು ಆಳವಾಗಿದ್ದಾಗ ಮಾತುಗಳು ಕನಿಷ್ಠವಾಗಿದ್ದರೂ ಅದರ ತೂಕ ಪರ್ವತದಷ್ಟಿರುತ್ತದೆ. ನೀವು ಮೂಲತಃ ಜಗತ್ತಿಗಿಂತ ಭಿನ್ನವಾಗಿ ಯೋಚಿಸುವಂತಹವರು, ದೂರದೃಷ್ಟಿಯ ವಿಜ್ಞಾನಿಗಳು. ಆದರೆ ನಿಮ್ಮ ಆ ಯೋಜನೆಗಳನ್ನ ಪ್ರತಿಯೊಬ್ಬರಿಗೂ ಸಾಬೀತುಪಡಿಸಲು ಅಥವಾ ಪ್ರತಿಯೊಬ್ಬರ ವಿರೋಧಕ್ಕೆ ಸಮಜಾಯಿಸಿ ನೀಡಲು ಹೋಗಬೇಡಿ. ಇಂದು ನಿಮ್ಮ ಪ್ರತಿಯೊಂದು ಹೆಜ್ಜೆಯು ನಿಶಬ್ದವಾಗಿರಲಿ, ಆದರೆ ಉದ್ದೇಶ ಸ್ಪಷ್ಟವಾಗಿರಲಿ. ನೀವು ಯಾರನ್ನು ಒಲಿಸಿಕೊಳ್ಳಲು ಮಾತನಾಡಬೇಡಿ, ಬಲಿಷ್ಠ ಸತ್ಯವನ್ನ ಮಾತ್ರ ಮಾತನಾಡಿ. ನೆನಪಿಡಿ, ಜಗತ್ತು ಭಾವನಾತ್ಮಕ ಅಬ್ಬರಗಳನ್ನ ಕೇವಲ ನಿಮಿಷಗಳಲ್ಲಿ ಮುರಿಯುತ್ತದೆ, ಆದರೆ ಆಳವಾದ ಜ್ಞಾನ ಮತ್ತು ಮೌನದಿಂದ
ಹುಟ್ಟಿದ ನಿರ್ಧಾರಗಳೆಲ್ಲ ಅತ್ಯಂತ ಗಂಭೀರವಾಗಿ ಪಾಲಿಸುತ್ತದೆ. ಇಂದು ಆರ್ಥಿಕವಾಗಿ ಸ್ಥಿರತೆ ಇರುವಂತಹದ್ದು, ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಮುನ್ಸೂಚನೆ ಇದೆ. ಹಳೆಯ ಸಾಲ ಅಥವಾ ಹಣಕಾಸಿನ ಕಿರಿಕಿರಿಯಿಂದ ಮುಕ್ತಿ ಸಿಗಬಹುದು, ಆದರೆ ಶೋಕಿ ಅಥವಾ ಅನಗತ್ಯ ತಂತ್ರಜ್ಞಾನದ ಉಪಕರಣ ಖರೀದಿಗೆ ದೊಡ್ಡ ಮೊತ್ತವನ್ನ ವ್ಯಯಿಸುವುದನ್ನ ತಪ್ಪಿಸಬೇಕಾಗುತ್ತೆ. ದೀರ್ಘಾವಧಿ ಉಳಿತಾಯದತ್ತ ಗಮನವನ್ನ ಹರಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗಿರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಆಳವಾದ ಚರ್ಚೆಗಳು ನಡೆಯಲಿದ್ದು ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ಸ್ನೇಹಿತರೊಡನೆ ಇದ್ದಂತಹ ಅಂತರ ಕಡಿಮೆಯಾಗಲಿದೆ. ಪ್ರೇಮಿಗಳಿಗೆ ತಮ್ಮ ಭಾವನೆಗಳನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಇದು ಸಕಾಲವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ತಾಂತ್ರಿಕ ಅಥವಾ ಯೋಜನಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ಅವಕಾಶ ಸಿಗಲಿದೆ. ನಿಮ್ಮ ಹೊಸ ಆಲೋಚನೆಗಳನ್ನ ಮೇಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸುತ್ತಾರೆ. ವ್ಯಾಪಾರಸ್ಥರಿಗೆ ದೂರದೃಷ್ಟಿಯ ಹೂಡಿಕೆಗಳು ಮತ್ತು ಸೃಜನಶೀಲ ತಂತ್ರಗಳು ಲಾಭವನ್ನ ತರಲಿವೆ. ಸಮಾಜ ಸೇವೆ, ಸಂಶೋಧನೆ ಹಾಗೂ ವಿಜ್ಞಾನ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ವಿಶೇಷ ಯಶಸ್ಸಿನ ದಿನವಾಗಿರುವಂತದ್ದು. ಇಂದು ಮಾನಸಿಕವಾಗಿ ದೃಢವಾಗಿರುತ್ತೀರಿ, ಆದರೆ ಕಾಲಿನ ಹಿಮ್ಮಡಿ, ಕೀಲು ನೋವು ಅಥವಾ ನರಗಳ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಸೇವಿಸಿ ಮತ್ತು ಸಂಜೆ ಸ್ವಲ್ಪ ಸಮಯ ನಿಶಬ್ದ ವಾತಾವರಣದಲ್ಲಿ ಧ್ಯಾನವನ್ನ ಮಾಡಬೇಕಾಗುತ್ತೆ. ನೀವು ಇಂದು ಮುಂಜಾನೆ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಸಂಜೆ ಶನಿ ದೇವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ಪ್ರಾರ್ಥಿಸುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗ್ತವೆ. ಇಂದು ನೆನೆಸಿದಂತಹ ಹೆಸರು ಬೇಳೆಯನ್ನ ಪಕ್ಷಿಗಳಿಗೆ ಅಥವಾ ಹಸುವಿಗೆ ನೀಡುವುದು ನಿಮ್ಮ ಜಾತಕದ ಬುಧ ಶನಿ ದೋಷಗಳನ್ನ ನಿವಾರಿಸಿ ತೀಕ್ಷ್ಣ ಬುದ್ಧಿಮತ್ತೆಯನ್ನ ನೀಡುವಂತದ್ದು. ಸಾಧ್ಯವಾದರೆ ಇಂದು ಅರಳಿ ಮರಕ್ಕೆ ನೀರೆರೆದು 3 ಬಾರಿ ಪ್ರದಕ್ಷಿಣೆಯನ್ನ ಹಾಕಿ. ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಸಕಾರಾತ್ಮಕ ಶಕ್ತಿ ವೃದ್ಧಿಸುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ. ನೀವು ಮೀನರಾಶಿಯವರೇ, ನೀವು ಭಾವನಾತ್ಮಕ ಮತ್ತು ಕರುಣಾಮಯಿ ಜೀವಿಗಳು. ಆದರೆ ಹಲವು ಬಾರಿಗೆ ನಿಮ್ಮ ಸೌಮ್ಯತೆಯನ್ನ ಜಗತ್ತು ದೌರ್ಬಲ್ಯವೆಂದು ಸಾಧಿಸಿ ಉಡಾಪೆಯಿಂದ ನೋಡಬಹುದು. ಇಂದು ನಿಮ್ಮ ಉದಾರತೆಯೊಂದಿಗೆ ಒಂದು ಗಂಭೀರವಾದ ಗಡಿ ರೇಖೆಯನ್ನ ನಿರ್ಮಿಸಿ. ಪ್ರತಿಯೊಂದಕ್ಕೂ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ನಿಮ್ಮ ಸೌಮ್ಯತೆಯ ಹಿಂದೆ ಅಗಾಧವಾದ ಜ್ಞಾನ ಮತ್ತು ಸ್ಥಿರತೆಯಿಂದ ಇದೆ ಎಂಬುದನ್ನ ನಿಮ್ಮ ಆಲೋಚನೆಗಳ ಮೂಲಕ ತೋರಿಸಿಕೊಡಿ. ನೆನಪಿಡಿ, ಜಗತ್ತು ಭಾವನಾತ್ಮಕವಾಗಿ ಆಳುವವರನ್ನ ಕರುಣೆಯಿಂದ ನೋಡಬಹುದು, ಆದರೆ ಅದೇ ಭಾವನೆಯನ್ನ ಶಕ್ತಿಯನ್ನಾಗಿ ಮಾಡಿಕೊಂಡು ನಿಲ್ಲುವವರನ್ನ ಗಂಭೀರವಾಗಿ ಆಲಿಸುತ್ತದೆ ಮತ್ತು ಗೌರವಿಸುತ್ತದೆ. ದಡದಲ್ಲಿ ಎಷ್ಟೇ ಗದ್ದಲವಿದ್ದರೂ ಸಮುದ್ರದ ಆಳದಲ್ಲಿ ಮೌನವಾಗಿರಬೇಕು. ದಡದ ಅಲೆಗಳನ್ನ ನೋಡಿ ಜಗತ್ತು ಆಟವಾಡಬಹುದು, ಆದರೆ ಸಮುದ್ರದ ಆಳವನ್ನ ನೋಡಿ ಜಗತ್ತು ಗೌರವದಿಂದ ಹೆಜ್ಜೆಯನ್ನ ಹಿಂದೆ ಇಡುತ್ತದೆ. ನಿಮ್ಮ ಆಲೋಚನೆ ಮತ್ತು ವ್ಯಕ್ತಿತ್ವ ಆ ಸಮುದ್ರದಷ್ಟು ಆಳವಾಗಿರುವಂತದ್ದು. ಇಂದು ಆರೋಗ್ಯದ ದೃಷ್ಟಿಯಿಂದ ಈ ದಿನವು ಸಹಜವಾಗಿರುವಂತದ್ದು, ಆದರೆ ಅತಿಯಾದ ಆಲೋಚನೆಗಳಿಂದ ಮಾನಸಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಕಾಲಿನ ಪಾದಗಳ ನೋವು ಅಥವಾ ನಿದ್ರಾಹೀನತೆಯ ತೊಂದರೆ ಇದ್ದರೆ ವಿಶ್ರಾಂತಿಗೆ ಆದ್ಯತೆಯನ್ನ ನೀಡಿ. ಸಂಜೆ ಕೊಂಚ ಸಮಯ ಪ್ರಾಣಾಯಾಮ ಮಾಡುವುದು ದೇಹಕ್ಕೆ ಶಕ್ತಿಯನ್ನ ನೀಡುತ್ತದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದಯುತ ವಾತಾವರಣವಿರಲಿದೆ. ಮನೆಯ ಹಿರಿಯರಿಂದ ಅಥವಾ ಗುರುತುಲ್ಯ ವ್ಯಕ್ತಿಗಳಿಂದ ಬಲಿಬಾಳುವ ಮಾರ್ಗದರ್ಶನ ಸಿಗಲಿದೆ. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗಲಿದ್ದು ಪರಸ್ಪರರ ಭಾವನೆಗಳಿಗೆ ಗೌರವ ಸಿಗಲಿದೆ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ಒಯ್ಯುವ ಬಗ್ಗೆ ಚರ್ಚಿಸಲು ಉತ್ತಮವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಶುಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಹೆಜ್ಜೆ ಇಡಲು ಈ ದಿನ ಅನುಕೂಲಕರವಾಗಿದೆ. ಆದರೆ ಯಾರಿಗಾದರೂ ಭಾವನಾತ್ಮಕವಾಗಿ ಒಳಗಾಗಿ ಸಾಲ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಅಂತರ್ದೃಷ್ಟಿ ಮತ್ತು ಸಮಸ್ಯೆಯನ್ನ ಬಗೆಹರಿಸುವ ಸಾಮರ್ಥ್ಯಕ್ಕೆ ಹಿರಿಯ ಅಧಿಕಾರಿಗಳಿಂದ ಮನ್ನಣೆ ಸಿಗಲಿದೆ. ಪ್ರಮುಖ ಚರ್ಚೆಗಳಲ್ಲಿ ನಿಮ್ಮ ಸಲಹೆಗಳು ಮಹತ್ವದ ತಿರುವನ್ನ ನೀಡಲಿವೆ. ವ್ಯಾಪಾರಸ್ಥರಿಗೆ ವಿಶೇಷವಾಗಿ ವಿದೇಶಿ ಸಂಪರ್ಕ, ಶಿಕ್ಷಣ ಅಥವಾ ಸೃಜನಶೀಲ ರಂಗದಲ್ಲಿ ಇರುವವರಿಗೆ ನೂತನ ಅವಕಾಶಗಳು ಒದಗಿ ಬರಲಿವೆ. ಇಂದು ಯಾವುದೇ ಹೊಸ ಯೋಜನೆಗಳನ್ನ ಆರಂಭಿಸಲು ಇದು ಸೂಕ್ತವಾದಂತಹ ದಿನವಾಗಿದೆ. ಇನ್ನ ದಡದಲ್ಲಿ ಈ ದಿನವಾಗಿ ವಿಶೇಷವಾಗಿ ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀನಾರಾಯಣನಿಗೆ ಹಳದಿ ಹೂಗಳನ್ನ ಅರ್ಪಿಸಿ ಓಂ ನಮೋ ನಾರಾಯಣಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಮಾತುಗಳಿಗೆ ಗಾಂಭೀರ್ಯ ಮತ್ತು ಬಲವನ್ನ ನೀಡುವಂತದ್ದು. ಇಂದು ಬುಧವಾರವಾಗಿರುವುದರಿಂದ ಹತ್ತಿರದ ದೇವಸ್ಥಾನದಲ್ಲಿ ಗಣಪತಿಗೆ ಗರಿಕೆಯನ್ನು ಅರ್ಪಿಸುವುದರಿಂದ ವೃತ್ತಿಯಲ್ಲಿ ಇರುವಂತಹ ಅಡೆತಡೆಗಳು ನಿವಾರಣೆಯಾಗಿ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಸಿಗುವಂತದ್ದು. ಇಂದು ವಿಶೇಷವಾಗಿ ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ಸಾಸಿವೆ ಹಳದಿ ಬಣ್ಣ